ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಲ್ರಿ 3 ಕೋಟಿ ಏನಾಗ್ತಾಯಿತ್ತು ಅಂತ ರೈತನಿಗೆ ನೀವು ಅವನ ರೈತನ ಜಮೀನು ಇರೋದು 10 ಗುಂಟೆ 20 ಗುಂಟೆ. ನಮ್ಮಂಗೆ ಉತ್ತರ ಕರ್ನಾಟಕದಾಗ 20 ಎಕರೆ 40 ಎಕರೆ ಇಲ್ಲ. ಅಲ್ಲಿ ಬಡವರು 10 ಗುಂಟೆಗೆ ಡಿವೈಡೆಡ್ ಬೈ 3 ಕೋಟಿ ಒಳಗೆ ಎಷ್ಟು ಬರ್ತದೆ? 40-30 ಲಕ್ಷ ಬರ್ತದೆ. ಅದ್ರ ಮ್ಯಾಗ ಅವ್ನ ಜೀವನ ಉದ್ಧಾರ ಆಗ್ತದೆ. ಅದಕ್ಕೆ ಬಿಟ್ಟು ಮಾಡಿರಿ. ಚಿತ್ರದುರ್ಗ ಸಾಕಷ್ಟು ಜಮೀನು ಐತಿ. ಎಲ್ಲಿ ನೀರಾವರಿಗೆ ಯೋಗ್ಯ ಇಲ್ಲ, ಎಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೇ ರೈತರು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲಿ ನೀವು ಭೂ ಸ್ವಾಧೀನ ಮಾಡಿರಿ, ಹೊಸ ನಗರ ನಿರ್ಮಾಣ ಮಾಡಿ. ಒಂದು ಕಾರ್ ಅವರು ಪಾರ್ಕಿಂಗ್ ಹೊರಗೆ ಮಾಡಿದ್ರೆ ಈ ಬಡವರು ಅದಾರ ಒಂದು ಮೋಟ್ರ್ ಸೈಕಲ್ ತೊಗೊಂಡಿರ್ತಾರೆ. ಅವ್ರು ಇರೋದೇ ಮನೆ ಒಂದು ಬೆಡ್ರೂಮಿಂದು ಒಂದು ಅಡುಗೆ ಮನೆ ಇರ್ತದೆ. ನೀವು ಅಲ್ಲಿ ಪಾರ್ಕಿಂಗ್ ಮಾಡಲಾರ್ದೆ ರೋಡ್ ಮ್ಯಾಗ ಮಾಡಿದ್ರೆ 2,000 ರೂಪಾಯಿ ಕೊಡ್ಬೇಕಂತ. ಇದು ಎಲ್ಲಿ ಅಂದ್ರೆ ಏನಾಗೈತಿ, ಒಂದು ಕಡೆ ದಿವಾಳಿ ಆಗೈತೆ ಸರ್ಕಾರ. ಗ್ಯಾರಂಟಿಗಳಿಂದ ದುಡ್ಡಿಲ್ಲ ಸರ್ಕಾರನಾಗ. ಪಗಾರ ಮಾಡ್ಲಿಕ್ಕೆ ದುಡ್ಡಿಲ್ಲ, ಯಾವುದೇ ವೇತನ ಪರಿಷ್ಕರಣೆ ಮಾಡ್ಲಿಕ್ಕೆ ದುಡ್ಡಿಲ್ಲ, ಸರ್ಕಾರಿ ನೇಮಕಾತಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ಆದರೂ ಇನ್ನೊಂದು ಕಡೆ ಈ ರೀತಿ ಕರ ವಸೂಲಿ ಮಾಡೋಂಥ ಕೆಲಸ ಅದೇ ಇದೆ. ಹಣ ಜೋಡಣೆ ರೀ. ನೋಡಿರಿ, ಒಂದು ಕಡೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ತೀರಿ, ಒಂದು ಕಡೆ ಬಸ್ ದರ ಏರಿಸ್ತೀರಿ, ಒಂದು ಕಡೆ ಕರೆಂಟ್ ರೇಟ್ ಏರಿಸ್ತೀರಿ. ನೀವು ಯಾವುದು ಏರಿಸಿಲ್ಲ ಹೇಳ್ರಿ. ಮರಣ ಉತ್ತಾರಿನೂ ಏರಿಸಿರಿ. 25 ಇದ್ರೆ 100 ರೂಪಾಯಿ ಮಾಡಿರಿ. ಸತ್ತವ್ರ ಮ್ಯಾಗೂ ಹಾಕ್ಲಕತ್ತೀರಿ, ಇದ್ದವ್ರ ಮ್ಯಾಗೂ ಹಾಕ್ಲಕತ್ತೀರಿ. ನೀವಂತರೂ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತೀರಿ. ಬಡವ್ರಿಗೆ ಹೇಳ್ತೀರಿ ನಾವು ಕಾಕನ ಮನೆಗೆ ಹೋಗ್ಲಕ್ಕೆ ಫ್ರೀ, ಮಾಮನ ಮನೆಗೆ ಹೋಗ್ಲಕ್ಕೆ ಫ್ರೀ, ಅಕ್ಕನ ಮನೆಗೆ ಹೋಗ್ಲಕ್ಕೆ ಫ್ರೀ, ಬನಶಂಕರಿಗೆ ಹೋಗ್ಲಕ್ಕೆ ಫ್ರೀ ಅಂತ ಇಲ್ಲಿ ಹೇಳ್ತೀರಿ. ಈ ಗಂಡದೇರು ಏನು ಮಾಡ್ಬೇಕು? ಅವ್ರು ಬನಶಂಕರಿಗೆ ಹೋದ್ರೆ ಇವ್ರೇನು ಮಾಡ್ಬೇಕು? ಮನ್ಯಾಗ ಕೂತೇನೆ ಹೊಳಿವಣ್ಣೆ ಮಾಡ್ಬೇಕೇನು ಅವ್ರು? ಅಲ್ರಿ 3 ಕೋಟಿ ಏನಾಗ್ತಾಯಿತ್ತು ಅಂತ ರೈತನಿಗೆ ನೀವು ಅವನ ರೈತನ ಜಮೀನು ಇರೋದು 10 ಗುಂಟೆ 20 ಗುಂಟೆ. ನಮ್ಮಂಗೆ ಉತ್ತರ ಕರ್ನಾಟಕದಾಗ 20 ಎಕರೆ 40 ಎಕರೆ ಇಲ್ಲ. ಅಲ್ಲಿ ಬಡವರು 10 ಗುಂಟೆಗೆ ಡಿವೈಡೆಡ್ ಬೈ 3 ಕೋಟಿ ಒಳಗೆ ಎಷ್ಟು ಬರ್ತದೆ? 40-30 ಲಕ್ಷ ಬರ್ತದೆ. ಅದ್ರ ಮ್ಯಾಗ ಅವ್ನ ಜೀವನ ಉದ್ಧಾರ ಆಗ್ತದೆ. ಅದಕ್ಕೆ ಬಿಟ್ಟು ಮಾಡಿರಿ. ಚಿತ್ರದುರ್ಗ ಸಾಕಷ್ಟು ಜಮೀನು ಐತಿ. ಎಲ್ಲಿ ನೀರಾವರಿಗೆ ಯೋಗ್ಯ ಇಲ್ಲ, ಎಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೇ ರೈತರು ಸ್ವಾವಲಂಬಿಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲಿ ನೀವು ಭೂ ಸ್ವಾಧೀನ ಮಾಡಿರಿ, ಹೊಸ ನಗರ ನಿರ್ಮಾಣ ಮಾಡಿ. ಒಂದು ಕಾರ್ ಅವರು ಪಾರ್ಕಿಂಗ್ ಹೊರಗೆ ಮಾಡಿದ್ರೆ ಈ ಬಡವರು ಅದಾರ ಒಂದು ಮೋಟ್ರ್ ಸೈಕಲ್ ತೊಗೊಂಡಿರ್ತಾರೆ. ಅವ್ರು ಇರೋದೇ ಮನೆ ಒಂದು ಬೆಡ್ರೂಮಿಂದು ಒಂದು ಅಡುಗೆ ಮನೆ ಇರ್ತದೆ. ನೀವು ಅಲ್ಲಿ ಪಾರ್ಕಿಂಗ್ ಮಾಡಲಾರ್ದೆ ರೋಡ್ ಮ್ಯಾಗ ಮಾಡಿದ್ರೆ 2,000 ರೂಪಾಯಿ ಕೊಡ್ಬೇಕಂತ. ಇದು ಎಲ್ಲಿ ಅಂದ್ರೆ ಏನಾಗೈತಿ, ಒಂದು ಕಡೆ ದಿವಾಳಿ ಆಗೈತೆ ಸರ್ಕಾರ. ಗ್ಯಾರಂಟಿಗಳಿಂದ ದುಡ್ಡಿಲ್ಲ ಸರ್ಕಾರನಾಗ. ಪಗಾರ ಮಾಡ್ಲಿಕ್ಕೆ ದುಡ್ಡಿಲ್ಲ, ಯಾವುದೇ ವೇತನ ಪರಿಷ್ಕರಣೆ ಮಾಡ್ಲಿಕ್ಕೆ ದುಡ್ಡಿಲ್ಲ, ಸರ್ಕಾರಿ ನೇಮಕಾತಿ ಮಾಡ್ಲಿಕ್ಕೆ ದುಡ್ಡಿಲ್ಲ. ಆದರೂ ಇನ್ನೊಂದು ಕಡೆ ಈ ರೀತಿ ಕರ ವಸೂಲಿ ಮಾಡೋಂಥ ಕೆಲಸ ಅದೇ ಇದೆ. ಹಣ ಜೋಡಣೆ ರೀ. ನೋಡಿರಿ, ಒಂದು ಕಡೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ತೀರಿ, ಒಂದು ಕಡೆ ಬಸ್ ದರ ಏರಿಸ್ತೀರಿ, ಒಂದು ಕಡೆ ಕರೆಂಟ್ ರೇಟ್ ಏರಿಸ್ತೀರಿ. ನೀವು ಯಾವುದು ಏರಿಸಿಲ್ಲ ಹೇಳ್ರಿ. ಮರಣ ಉತ್ತಾರಿನೂ ಏರಿಸಿರಿ. 25 ಇದ್ರೆ 100 ರೂಪಾಯಿ ಮಾಡಿರಿ. ಸತ್ತವ್ರ ಮ್ಯಾಗೂ ಹಾಕ್ಲಕತ್ತೀರಿ, ಇದ್ದವ್ರ ಮ್ಯಾಗೂ ಹಾಕ್ಲಕತ್ತೀರಿ. ನೀವಂತರೂ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತೀರಿ. ಬಡವ್ರಿಗೆ ಹೇಳ್ತೀರಿ ನಾವು ಕಾಕನ ಮನೆಗೆ ಹೋಗ್ಲಕ್ಕೆ ಫ್ರೀ, ಮಾಮನ ಮನೆಗೆ ಹೋಗ್ಲಕ್ಕೆ ಫ್ರೀ, ಅಕ್ಕನ ಮನೆಗೆ ಹೋಗ್ಲಕ್ಕೆ ಫ್ರೀ, ಬನಶಂಕರಿಗೆ ಹೋಗ್ಲಕ್ಕೆ ಫ್ರೀ ಅಂತ ಇಲ್ಲಿ ಹೇಳ್ತೀರಿ. ಈ ಗಂಡದೇರು ಏನು ಮಾಡ್ಬೇಕು? ಅವ್ರು ಬನಶಂಕರಿಗೆ ಹೋದ್ರೆ ಇವ್ರೇನು ಮಾಡ್ಬೇಕು? ಮನ್ಯಾಗ ಕೂತೇನೆ ಹೊಳಿವಣ್ಣೆ ಮಾಡ್ಬೇಕೇನು ಅವ್ರು?